ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ ಕುಡಿಯಕ್ಕೆ ಜ್ಯೂಸ್ ತಂದ್ಕೊಡ್ಲಾ? ಬೇಡಕ್ಕ ನವಿ, ಈಗ ತಾನೇ ಹೊಸಿ ಗಂಜಿ ಕುಡಿದ್ನಲ್ಲ. ಇಲ್ಲಿ ಹೊಸಿ ಕುಡಿ. ಹಾಡ ಅನ್ನಲ್ಲ. ಅವ್ವ ಮಾತ್ರೆ ತಗೊಳ್ಳಿ. ಅವ್ವ ಮಾತ್ರೆ ತಗೊಳ್ಳಿ. ಪುಟ್ಟಕು, ಹೆಂಗಿದ್ಯಾ? ನಿನಗೆ ಹಿಂಗಾಗದೆ ಅಂತ ವಿಚಾರ ಗೊತ್ತಾಗಿ ಸಾನೆ ನೋವಾಯ್ತು. ಅದಕ್ಕೆ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ. ಈಗ ಹೊಸಿ ಆರಾಮಾಗಿದ್ದೀನಿ ಕಣಪ್ಪ. ಆ ಸಿಂಗಾರ ಬಂದು ಯಾಕೋ ಅತಿ ಆಯ್ತು. ಸುಮ್ಕೆ ಬಿಡಬಾರ್ದು. ನಿಂದು ಅಷ್ಟೇ ಅತಿ ಆಯ್ತು. ಜಾಗ ಖಾಲಿ ಮಾಡಿದಿಂದ. ಇದ್ಯಾಕೆ ಬಾಬು ಹಿಂಗೆ ಹೇಳ್ತಿದ್ಯಾ? ನಾನೇ ಇಲ್ಲೇ ತಿನ್ಕೊಂಡು ಕುಡ್ಕೊಂಡು ಹೋಗಿ ಬಂದಿಲ್ಲ. ಪುಟ್ಟಕ್ಕನ ಆರೋಗ್ಯ ಹೆಂಗೈತೆ ಅಂತ ವಿಚಾರಿಸ್ಕೊಂಡು ಹೋಗಿ ಬಂದೀವಿ ಅಟೆಯ. ನಮ್ಮ ಊರು ವಿಚಾರಿಸ್ಕೊಳಕ್ಕೆ ಸಾರೆ ಜನ ಅವ್ರೆ. ಇವನೇ ವಿಚಾರಿಸ್ಕೊಳ್ಳೋದು ಬ್ಯಾಡ ಅಂತ ಹೇಳಿ ಅಪ್ಪಯ್ಯ. ಹೇಳಿದ್ ಕೇಳಿಸ್ತಲ್ವಾ? ಯಾಕೆ ರವಿ ಹಿಂಗೆಲ್ಲ ಮಾತಾಡ್ತಿದ್ದೀರಿ? ಮನೆ ಬಾಗಿಲಿಗೆ ಬಂದವ್ರಿಗೆ ಹಿಂಗ ಮಾತಾಡೋದು? ಹೋಗ್ಲಿ ಬಿಡು ಪುಟ್ಟಕು. ಇತ್ತೀಚೆಗೆ ನನ್ನ ಕಿವಿನೂ ಕೆಪ್ಪಾಗೋಗೋದೆ ಕೆಲವು ಮಾತಿಗೆ. ಅವ್ರ ಮಾತುಗಳು ನನಗೆ ಕೇಳೋಕ್ಕೂ ಇಲ್ಲ, ಅಂಟಕ್ಕೂ ಇಲ್ಲ. ಮಸ್ಲತ್ ಮಾಡ್ಕೊಂಡು ಮಾತಾಡಿದ್ರೆ ಇಲ್ಲಿ ಯಾರು ನಂಬಕ್ಕಿಲ್ಲಕ್ಕಲ್ಲ. ಬಣ್ಗೆಟ್ ಜನರಿಗೆ ಯೋಟ್ ಹೇಳಿದ್ರು ಆಟೆ ಬುಡಿ ಅಪ್ಪಯ್ಯ. ಅಕ್ಕ, ಈ ಅಕ್ಕ ಒಂದು ಎಲ್ಲಾರ್ಗೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಅವ ಏನಾಯ್ತವ? ಹೆಂಗಿದ್ಯವ? ಚಂದ ಹಾಕಿದ್ದೀನಿ ಕಣಪ್ಪ. ಅಮ್ಮ ಹೇಗಿದ್ದೀರಾ? ಪರವಾಗಿಲ್ಲ ಕಣಪ್ಪ. ನೀನು ಕಾಲೇಜ್ಗೆ ಹೋಗ್ನಿಲ್ವೇ? ನೀವು ಮನೆಗೆ ಬಂದಿದ್ದೀರಾ ಅಂತ ಪುರ್ಸಿ ಹೇಳ್ದ. ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಿಸ್ಟರ್ ಗೋಪಾಲ್, ಇವತ್ತು ಅಮಾವಾಸ್ಯೆನಾ ಹುಣ್ಣಿಮೆನಾ? ಯಾಕು ಸರ್? ಎಲ್ಲ ಗ್ರಹಗಳು ಒಟ್ಟಿಗೆ ಸೇರ್ಬಿಟ್ಟಿದಾರಲ್ಲ, ಅದಕ್ಕೆ. ಯಾಕವಿ ಹಂಗೆ ಹೇಳ್ತಿದೀಯೇ? ಅಯ್ಯೋ ಅದೇ ಅವ್ವ, ಇತ್ತೀಚೆಗೆ ನಮಗೆ ನಂಬಿಕೆ ದ್ರೋಹದ ಜೊತೆ ಪ್ರಾಣಕ್ಕೂ ಕಂಟಕ ಬರ್ತಿದ್ಯಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಏನೇನೋ ಮಾತಾಡಬೇಡ ಸುಮ್ಮ. ಹಾಗೆ ಹೌದು ಸುಮ, ಕೆಲವರು ಬೆನ್ನಿಂದ ನಿಂತ್ಕೊಂಡು ಚೂರಿ ಹಾಕಿದ್ರೆ ಇನ್ ಕೆಲವರು ಎದುರುಗಡೆ ನಿಂತ್ಕೊಂಡೆ ಚೂರಿ ಹಾಕ್ಬಿಟ್ರು. ಅಮ್ಮ, ಡಾಕ್ಟರ್ ಏನು ಹೇಳಿದ್ರು? ಜೀವಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳೋರಪ್ಪ. ಅಮ್ಮ, ಬೇರೆ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಹೇಳಿ. ನನಗೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಪರಿಚಯ ಇದ್ದಾರೆ. ಬೇಕಿದ್ರೆ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಏನೂ ಬೇಕಾಗಿಲ್ಲ, ನಾವು ಸಣ್ಣ ಜನರು ಸಣ್ಣ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಹುಷಾರು ಮಾಡ್ಕೋತೀವಿ. ಪುಟ್ಟಕು, ನಿಂಗೆ ಸಾನೆ ವಿಶ್ರಾಂತಿ ಬೇಕಾಗಿದೆ. ಮೆಸ್ನಾಗ ಏನೋ ಕೆಲಸ ಇದ್ರೆ ನನಗೆ ಹೇಳು. ಎರಡೆರಡು ಕಡೆ ಕೆಲಸ ಮಾಡೋದಕ್ಕೆ ನನಗೇನು ಬೇಜಾರಾಗಿಲ್ಲ. ನಾನು ಮಾಡ್ತೀನಿ. ಬೇಡಪ್ಪ, ಈಗಾಗಲೇ ಒಂದು ಮೆಸ್ನಾಗ ಜಾಗ ಕೊಟ್ಟು ಜಾಗಟೆ ಬಾರಿಸ್ಕೊಂಡು ಸಾಕಾಗತ್ತೆ. ನಮ್ಗೆ ನಮ್ಮ ಅವ್ವನ ಹೆಂಗ್ ನೋಡ್ಕೋಬೇಕು, ಈ ಮೆಸ್ನ ಹೆಂಗ್ ನೋಡ್ಕೋಬೇಕು ಅಂತ ಸಂದಾಗೆ ಗೊತ್ತದೆ. ಅಯ್ಯಯ್ಯಯ್ಯಯ್ಯ, ಇದು ಯಾಕೆ ಹಿಂಗೆ ಆಡ್ತಿದ್ರಿ ಇವತ್ತು? ಏನೋ ಆ ಹುಡುಗರು ನನ್ನ ಮ್ಯಾಗಿನ ಕಾಳಜಿಗೆ ಹಂಗೆ ಕೇಳ್ತಾವ್ರಿ. ಆಟಕ್ಕೆಲ್ಲ ಏನು ಹಿಂಗೆ ಮಕ್ಕ ಸಿಂಡ್ರಸ್ ಕೇಳೋದೆ? ಈ ಹುಡುಗಿರ ಹಿಂಗೆ ಕಣವ. ಒಂದ್ಕಿತ ಬಾರ್ಲ ದೋಸ್ತ ಅಂತಾರೆ, ಇನ್ನೊಂದ್ಕಿತ ನೀನ್ ಯಾರಲ್ಲ ಅಂತಾರೆ. ಏ ಪುರ್ಸಿ, ಯಾಕೋ ಹೆಂಗಿದೆ ಮೈಗೆ? ಜೊತೆಲಿರೋರ್ ಗಾಳಿ ನಿನ್ಗೇನಾದ್ರೂ ಬೀಸ್ತಾ ಹೆಂಗೆ? ಇದು ಗಾಳಿ ಅಲ್ಲ ಕಣವಿ, ಕಟ್ಟು ಸತ್ಯ. ಅಯ್ಯೋ ಹೋಗ್ಲಿ ಬಿಡ್ರಪ್ಪ, ಅವ್ರ ಮಾತ್ಗೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀರಾ?
ಅವ್ವ ನೀವೇನೇ ಹೇಳಿ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆ ಸಿಂಗಾರಮ್ಮನ ಕೈಯಿಂದ ಮಗು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಹೌದು ಪುಟ್ಟಮ್ಮೆ, ನಿಂಗೆ ಆಟೋನ್ ಧೈರ್ಯ ಎಲ್ಲಿಂದ ಬಂತು? ಅಲ್ಲ ಕಣಯ್ಯ, ಮಗಿನ ಪಿರಾಣಕ್ಕೆ ಅಪಾಯ ಐತೆ ಅಂತ ನನಗೆ ಗೊತ್ತಾದ ಮ್ಯಾಕು ನೋಡ್ಕೊಂಡು ಹೆಂಗೆ ಸುಮ್ಕೇರೋದು. ಆದ್ರೂ ಅವ್ವ ನಿನ್ಗೆ ಏನಾಗೋದಿದು ಅಂತ ಸ್ಯಾನೆ ದಿಗ್ಲಾಗ್ಬಿಟ್ಟಿತ್ತು. ಅದ್ರಾಗೂ ಬಂಗಾರತ್ತೆ ಒಂದು ಸಣ್ಣ ಅವ್ರ ಪಿರಾಣನೇ ಓದಂಗೆ ಆಡ್ಬಿಟ್ರು. ನಿಮ್ಮೆಲ್ಲರ ಪಿರು ತೀರಾ ಗಂಟ ನಂಗೇನೂ ಆಗಕ್ಕಿಲ್ಲ ಕಣವಿ. ನಂಗೆ ಹಿಂಗಾಯ್ತಲ್ಲ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಆ ಮಗಿನ ಪಿರಾಣಕ್ಕೆ ಏನೂ ಆಗ್ನಿಲ್ವಲ್ಲ, ಅದೇ ನಂಗೆ ಸಮಾಧಾನ. ಅಲ್ಲ ಬಾಬು, ನೀವೆಲ್ಲ ಸೇರಿ ಆ ಕಲಿನ ಪೊಲೀಸ್ಗೆ ಇಟ್ಕೊಟ್ರಿ ಅಂತ ಹೇಳಿದ್ರೆ ಮತ್ತೆ ಅವನು ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡ? ನನಗೂ ಅದೇ ಅರ್ಥ ಆಯ್ತಿಲ್ಲ ಕಲ. ಕಲಿ ಹೆಂಗೆ ಸ್ಟೇಷನಿಂದ ಆಚೆ ಬಂದ ಅಂತ. ಜೊತ್ಲಿ ಸಿಂಗಾರಾಮನು ಬಂಗಾರಮ್ಮನ ಮನೆಗೆ ಬಂದು ಒಕ್ಕಸ್ಕೊಂಡ್ಬಿಟ್ಲು. ಎಲ್ಲ ಹೆಂಗ್ ಸಾಧ್ಯ? ಅದೇ ನನಗೂ ಗೊತ್ತಾಯ್ತಾ ಇಲ್ಲ ಅಪ್ಪಯ್ಯ. ನನ್ನ ಮಗ ಕಲಿ ಬಾರ್ ಓಪನ್ ಮಾಡಿರೋ ವೀರಭದ್ರ ಅಲ್ಲಿ ನೋಡಿ ಬಂದ್ರು. ಬಿಸ್ನೆಸ್ ಮ್ಯಾನ್ ರಾಜಶೇಖರ್ ಸರ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತಾಂಡವ್. ಇಷ್ಟೇ ಅಲ್ಲ, ಇನ್ನೂ ಬೇಜಾನ್ ಕೈಗಳಿದೆ, ಕಾಣದ ಕೈಗಳು. ರಾಜಿ, ನಂಜವ್ವ, ಸಾಕ ಸರ್. ಸರ್, ನಿಮ್ಮ ಬೆಂಬಲ ನಮ್ಗೇನಾದರೂ ಸಿಕ್ಕಿದ್ರೆ ನಮ್ಮ ಇಡೀ ಖಾನ್ದಾನೇ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ನೀವು ನಮಗೆ ಮೇವು ಹಾಕಿದ್ರೆ ನಾವು ಆ ಬಂಗಾರಮ್ಮಗೆ ನೀರು ಕುಡಿಸ್ತೀವಿ. ಸರ್, ನೀವು ನನ್ನ ಪರ ಅಂತ ನೋಡಿ ನಿಮ್ಮ ಪಕ್ಷನ ಪಾರಿವಾಳದಂತೆ ಹಾರಿಸ್ತೀವಿ. ಕೈ ನಮ್ದೆ, ಆಟ ನಿಮ್ದು ಸಾಹೇಬ್ರೆ. ಆ ಬಂಗಾರಮ್ಮನ ಬಗ್ಗು ಬಡ್ದು ಅಧಿಕಾರಿ ಚುಕ್ಕಾನಿ ಹಿಡೀರಿ, ಆಮೇಲೆ ಬಾರ್ ಮೇಲೆ ಬಾರ್ ಓಪನ್ ಮಾಡ್ತೀನಿ ನಾನು. ಆ ಕಂಟಿನ ಹಿಡಿದು ಕಟ್ಟಾಕಿ ಎಳ್ಕೊಬರೋ ಜವಾಬ್ದಾರಿ ನಂದು. ಎಣ್ಣೆ ಒಳೆನೆ ಹರಿಸಿ ಉಳಿದ ಎಮ್ಮೆಲೆಗಳನ್ನ ಕೊಂಡ್ಕೊಳ್ಬೋದು. ಸರ್, ಹಣ ಎಂಡ ಎರಡು ಒಟ್ಟಿಗೆ ಸೇರಿದ್ರೆ ಶತ್ರುಗಳು ಧೂಳಿಪಟ್ಟಾಗಿ ಹೋಗ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.